ದಿನೇ ದಿನೇ ಕಗ್ಗಂಟಾಗ್ತಾ ಇದೆ ಮಂಡ್ಯ. ಸಭೆ ಮೇಲೆ ಸಭೆ ನಡೆಸಿದ್ರು ಸಿಕ್ತಿಲ್ಲ ಪರಿಹಾರ. ಮೈತ್ರಿ ಅಭ್ಯರ್ಥಿ ಗೆಲುವಿನ ಬಗ್ಗೆ ಕಾಡ್ತಿದೆಯಾ ಅನುಮಾನ. ಮಂಡ್ಯ ಚಕ್ರವ್ಯೂಹ. ದೋಸ್ತಿಯಲ್ಲಿ ಬಂಡಾಯ ಬೇಗುದಿ ಯಾವ ರೀತಿಯಾಗಿ ಕುದಿತಾ ಇದೆ ಅನ್ನೋದನ್ನ ಕೂಡ ನೋಡಿದೀರಾ. ಕೊತ್ತ ಕುದಿತಾ ಇದೆ ಮಂಡ್ಯ. ತುಮಕೂರು ಬೂದಿ ಮುಚ್ಚಿದ ಕೆಂಡದಂತಿದೆ. ಸೊ ಇಲ್ಲಿ ಮಂಡ್ಯ ತುಮಕೂರು ಯಾವ ರೀತಿಯಾಗಿ ಬಂಡಾಯದ ಬೇಗುದಿ ಕುದಿತಾ ಇದೆ ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಪ್ರಮುಖವಾಗಿ ಪ್ರಮುಖ ನಾಯಕರು ಯಾರು ಕೂಡ ಅಖಾಡಕ್ಕಿಳಿತಾ ಇಲ್ಲ. ಕೊತ್ತ ಕುದಿತಾ ಇದೆ. ಮಂಡ್ಯ ಕಾಂಗ್ರೆಸ್ ನಾಯಕರ ಬೆಂಬಲ ಸಿಗ್ತಾ ಇಲ್ಲ. ಇನ್ನು ತುಮಕೂರಿನಲ್ಲಿ ಹಾಲಿ ಸಂಸದರು ಹಾಗೆ ಮತ್ತು ಒಂದ್ ಕಡೆ ಮಧುಗಿರಿ ಮಾಜಿ ಶಾಸಕರ ಬೆಂಬಲ ಸಿಗ್ತಾ ಇಲ್ಲ. ಮಂಡ್ಯ ಸಂಧಾನ ಸಕ್ಸಸ್ ಆಗ್ತಾ ಇಲ್ಲ. ತುಮಕೂರಿನಲ್ಲಿ ಬೆಂಬಲವೇ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಭಾರಿ ಕಗ್ಗಂಟು ಉಂಟಾಗಿದೆ. ಸಭೆಗಳಿಗೆ ಬರ್ತಾ ಇಲ್ಲ ಮುದ್ದ ಹನುಮೇಗೌಡರು ಮತ್ತು ಒಂದ್ ಕಡೆ ರಾಜಣ್ಣ. ತುಮಕೂರಿನಲ್ಲಿ ಈ ಎರಡು ಕ್ಷೇತ್ರಗಳು ಭಾರಿ ಕಗ್ಗಂಟನ್ನ ತಂದಿದೆ. ಇಲ್ಲಿ ಪ್ರಮುಖವಾಗಿ ಏನಾಗಿದೆ ಅನ್ನೋದನ್ನ ಕೂಡ ತೋರಿಸ್ತಾನೆ ಇದೀವಿ. ಸಭೆ ಮೇಲೆ ಸಭೆ ಮಾಡಿದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ನ್ಯೂಸ್ 18 ಸಂದರ್ಶನದಲ್ಲಿ ಸಿದ್ದರಾಮಯ್ಯ ಏನ್ ಹೇಳಿದ್ರು ಅನ್ನೋದನ್ನ ಕೂಡ ಹೇಳ್ತೀವಿ. ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಆ ಎರಡು ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರು. ಮಂಡ್ಯ, ಮೈಸೂರು, ತುಮಕೂರು. ಮಂಡ್ಯ ಅಂತೂ ಪ್ರತಿನಿತ್ಯ ದೇವೇಗೌಡರು ಮಾತಾಡ್ತಾನೆ ಇರ್ತಾರೆ. ಇಲ್ಲ ಇವಾಗೆಲ್ಲ ಸಿದ್ದರಾಮಯ್ಯ ಅವ್ರ ಕೈ ಮೀರಿ ಹೋಗ್ಬಿಟ್ಟಿದೆ ಪರಿಸ್ಥಿತಿ ಅಂತ. ನೀವು ದಿನನಿತ್ಯ ಮೀಟಿಂಗ್ ಮಾಡ್ತಾ ಇದ್ದೀರಾ ಮಂಡ್ಯ ನಾಯಕರ ಜೊತೆಗೆ. ಮೈಸೂರು ನಾಯಕರು ಇವತ್ತು ಜಾಯಿಂಟ್ ಪ್ರೆಸ್ ಮೀಟ್ ಮಾಡಿ ಏಕತೆ ಪ್ರದರ್ಶಿಸಿದರು. ಎಲ್ಲೋ ಈ ನಾಯಕರ ಮಟ್ಟದಲ್ಲಿ ಒಂದು ರೀತಿ ಹೊಂದಾಣಿಕೆ ಕಂಡು ಬರುತ್ತೆ ಮೇಲ್ನೋಟಕ್ಕೆ. ಆದ ಸ್ಥಳೀಯ ಕಾರ್ಯಕರ್ತರು ಏನಿದ್ದಾರೆ ಅವರು ನೀವು ಹೇಳ್ದಂಗೆ ಹಳೆ ಮೈಸೂರು ಭಾಗದಲ್ಲಿ 30-40 ವರ್ಷಗಳಿಂದ ಮೇನ್ ಕಾಂಗ್ರೆಸ್ಸು JDS ಮಧ್ಯೆ ಫೈಟ್ ಮಾಡ್ಕೊಂಡು ಬಂದವರು. ಅವರು ಈಸಿಲಿ ಇದನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ಸಲ್ವಾ ನಿಮಗೆ? ಹಾಗೇನಿಲ್ಲ. ಈಗ ಮೈಸೂರಿನಲ್ಲಿ ಅಷ್ಟೊಂದು ಸಮಸ್ಯೆಗಳಿಲ್ಲ, ತುಮಕೂರಿನಲ್ಲೂ ಕೂಡ ಅಷ್ಟು ಸಮಸ್ಯೆಗಳಿಲ್ಲ. ಮಂಡ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ನಾನು ಈಗಾಗಲೇ 2 ಮೀಟಿಂಗ್ಗಳು ಮಾಡಿದ್ದೀನಿ. ಅಲ್ಲೂ ಬಗೆಹರಿತದೆ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ದೇವೇಗೌಡರು 12ನೇ ತಾರೀಕು ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ ಒಟ್ಟಾಗಿ. ಅಷ್ಟೊತ್ತಿಗೆ ಬಗೆಹರಿತದೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಚಲುವರಾಯಸ್ವಾಮಿ ಆಗಿರ್ಬೋದು, ಬಂಡಿ ಸಿದ್ದೇಗೌಡ, ಅವರೆಲ್ಲ ಕರೆದಿದ್ದೆ ಇವತ್ತು. ಚಲುವರಾಯಸ್ವಾಮಿ ಅವರು, ರಮೇಶ್ ಬಂಡಿ ಸಿದ್ದೇಗೌಡ, ನರೇಂದ್ರ ಸ್ವಾಮಿ, ಚಂದ್ರಶೇಖರ್, ಮಧು ಮಾದೇಗೌಡ, ರವಿ, ಇವನ್ನೆಲ್ಲ ರಾಮಕೃಷ್ಣ, ಇವನ್ನೆಲ್ಲ ಕರೆದಿದ್ದೆ. ನಾನು ಮಾತಾಡಿದ್ದೀನಿ. ಮೊನ್ನೆಯನ್ನು ಕರೆದಿದ್ದೆ, ಇವತ್ತು ಕರೆದಿದ್ದೆ, ಮಾತಾಡಿದ್ದೀನಿ. ಸರೋಗ್ಬೋದು ಅಂತ ಅನ್ಸುತ್ತೆ ನನಗೆ. ನೀವು ಆಶಾವಾದಿ ಸರೋಗುತ್ತೆ. ಸಿದ್ದರಾಮಯ್ಯ ಮಾತಿಗೆ ಬರ್ತಾ ಇಲ್ಲ ಮಂಡ್ಯ ರೆಬಲ್ ನಾಯಕರು. ಸಭೆ ಮೇಲೆ ಸಭೆ ಮಾಡಿದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಮಂಡ್ಯದಲ್ಲಿ ಸಮಸ್ಯೆ ಇದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಮಾತಿಗೂ ಕೂಡ ಬರ್ತಾ ಇಲ್ಲ. ಚಲುವರಾಯಸ್ವಾಮಿ ಅಂಡ್ ಟೀಮ್ ಸಭೆ ಮೇಲೆ ಸಭೆ ಮಾಡಿದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಮಂಡ್ಯ ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ಸಮಸ್ಯೆ ಇದೆ ಅಂತ ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಬಗೆಹರಿಸಬೇಕು ಅನ್ನೋದು ಬೇಗುದಿ ಸರಿಯಾಗಲ್ಲ ಅನ್ನೋ ಅನುಮಾನ ಕಾಡ್ತಾ ಇದೆಯಾ ಈ ನಾಯಕರಿಗೆ? ಸುಮಲತಾ ಬಗ್ಗೆ ಯಾವುದೇ ರೀತಿಯಾದಂತ ಪ್ರಸ್ತಾಪವನ್ನ ಮಾಡಿಲ್ಲ ಸಿದ್ದರಾಮಯ್ಯನವರು. ಎಲ್ಲರೂ ಕೂಡ ಎಲ್ಲಾ ಸಮಸ್ಯೆಗಳು ಕೂಡ ಸರಿ ಹೋಗುತ್ತೆ ಅಂತ ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಬಟ್ ಯಾವಾಗ ಅನ್ನೋದೇ ಪ್ರಶ್ನೆ ಆಗಿದೆ. ನಾನು ದೇವೇಗೌಡರು ಹೋದ್ರೆ ಸರಿಯಾಗುತ್ತೆ ಅಂತಾರೆ. ಆದ್ರೆ ಸಿದ್ದು ಸಭೆ ಮಾಡಿದ್ರು ಕೂಡ ಬರ್ತಾ ಇಲ್ಲ. ರೆಬಲ್ ನಾಯಕರು ಹಿರಿಯ ಜೋಡೆತ್ತುಗಳು ಚಕ್ರ ವ್ಯೂಹವನ್ನ ಭೇದಿಸ್ತಾರ ಅನ್ನುವ ಪ್ರಶ್ನೆಗೆ ಉತ್ತರ ಕೂಡ ಸಿಗ್ಬೇಕಾಗಿದೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಕರೆದ್ರು ಕೂಡ ಒಂದು ಸಂಧಾನ ಸಕ್ಸಸ್ ಆಗ್ತಾ ಇಲ್ಲ. ಮಂಡ್ಯ ಕೈ ಮೀರಿ ಹೋಗಿದೆ ಅಂತಿದ್ದಾರೆ ದೇವೇಗೌಡರು ಒಂದ್ ಕಡೆ. ಇನ್ನು ಒಂದ್ ಕಡೆ ಸಿದ್ದರಾಮಯ್ಯ ಬಂದ್ರು ಕೂಡ ಸರಿ ಮಾಡಲು ಅಸಾಧ್ಯ ಅಂತ ಕೂಡ ಹೇಳ್ತಾ ಇದ್ದಾರೆ. ಮಂಡ್ಯ ಬೇಗುದಿ ತಣ್ಣಗಾಗುತ್ತೆ ಅಂತ ಯಾವುದೇ ರೀತಿಯಾದಂತ ನಂಬಿಕೆ ಇಲ್ಲ ಗೌಡ್ರಿಗೂ ಕೂಡ. ಮೈಸೂರು ಹಾಸನದಷ್ಟು ಕಾನ್ಫಿಡೆನ್ಸ್ ಮಂಡ್ಯ ಬಗ್ಗೆ ಮಾತ್ರ ಇಲ್ಲವೇ ಇಲ್ಲ. ಇಲ್ಲಿ ಎಲ್ಲವೂ ಸರಿಯಾಗುತ್ತೆ ಅಂತಷ್ಟೇ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಯಾವಾಗ ಆ ಒಂದು ನಾಯಕರ ಸಂಧಾನ ಸಕ್ಸಸ್ ಆಗುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತಿಲ್ಲ. ಏಕೆಂದ್ರೆ ಈಗ ಆಲ್ರೆಡಿ 3 ಸಭೆಗಳನ್ನು ನಡೆಸಿದ್ದಾರೆ. ಆ ಸಭೆಗಳೆಲ್ಲವೂ ಕೂಡ ಫೇಲ್ಯೂರ್ ಆಗಿದೆ. ಮಂಡ್ಯ ಮತ್ತೆ ಹಾಸನದಲ್ಲಿ ಸರಿ ಹೋದಷ್ಟು ಮಂಡ್ಯ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಮೈಸೂರು ಮತ್ತೆ ಹಾಸನ ಯಾವ ರೀತಿಯಾಗಿ ಅಲ್ಲಿನ ನಾಯಕರು ಈಗ ಆಲ್ರೆಡಿ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಿದ್ವಿ. ಆದ್ರೆ ಮಂಡ್ಯದಲ್ಲಿ ಮಾತ್ರ ಕಾಂಗ್ರೆಸ್ನ ರೆಬಲ್ ನಾಯಕರು ಯಾವುದೇ ಸಂಧಾನಕ್ಕೂ ಯಾವುದೇ ತಂತ್ರಕ್ಕೂ ಕೂಡ ಬಗ್ತಾ ಇಲ್ಲ.
ಸಿದ್ದರಾಮಯ್ಯನವರು ನಿನ್ನೆ ಕೂಡ ಸಭೆಯನ್ನ ನಡೆಸಿದ್ರು ಮಂಡ್ಯ ನಾಯಕರ ಜೊತೆ. ಅದರಲ್ಲೂ ಪ್ರಮುಖವಾಗಿ ಚಲುವರಾಯಸ್ವಾಮಿ ಅಂಡ್ ಟೀಮ್, ಚಲುವರಾಯಸ್ವಾಮಿ ಅವರಾಗಿರ್ಬೋದು, ಹಾಗೆ ರಮೇಶ್ ಬಂಡಿ ಸಿದ್ದೇಗೌಡರು, ಮಧು ಮಾದೇಗೌಡ, ರವಿ ಗಾಣಿಗ, ಈ ರೀತಿಯಾಗಿ ಮಾಜಿ ಶಾಸಕರುಗಳು, ಹಾಗೆ ಕಳೆದ ಬಾರಿ ವಿಧಾನಸಭೆಗೆ ನಿಂತಿದ್ದಂತಹ ಅಭ್ಯರ್ಥಿಗಳು ಅವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಆದ್ರೆ ಇಲ್ಲಿ ಚಲುವರಾಯಸ್ವಾಮಿ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಯಾಕೆ ಕುಮಾರಸ್ವಾಮಿ ಅವರು ಅವರಾಗೆ ಬಂದು ಕೇಳ್ತಾ ಇಲ್ಲ? ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ ಸಿದ್ದರಾಮಯ್ಯನವರಿಗೆ. ಆದ್ರೆ ಸಿದ್ದರಾಮಯ್ಯನವರು ಅವೆಲ್ಲವನ್ನು ಬಿಟ್ಬಿಡಿ, ಮೈತ್ರಿ ಧರ್ಮವನ್ನ ಪಾಲಿಸಬೇಕಾಗಿದೆ, ಮಂಡ್ಯದಲ್ಲಿ ನೀವೆಲ್ಲರೂ ಕೂಡ ಪ್ರಚಾರಕ್ಕೆ ಹೋಗ್ಬೇಕು, ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳ್ತಾರೆ. ಆದ್ರೂ ಕೂಡ ಅವ್ರು ಯಾರು ಕೂಡ ಬಗ್ಗೋದಿಲ್ಲ. ಯಾಕೆಂದ್ರೆ ಕೆಲವೊಂದು ಕಂಡೀಷನ್ಸ್, ಕೆಲವೊಂದು ಪ್ರಶ್ನೆಗಳಿಗೆ ಸಿದ್ದರಾಮಯ್ಯನವರೇ ಉತ್ತರವನ್ನ ಕೊಡೋದಕ್ಕೆ ಆಗೋದಿಲ್ಲ. ಅಂತಹ ಪರಿಸ್ಥಿತಿ ಮಂಡ್ಯದಲ್ಲಿ ನಿರ್ಮಾಣವಾಗಿರುವಂತದ್ದು. ಸೊ ಹೀಗಾಗಿ ನಿನ್ನೆ ನಡೆದಂತಹ ಸಭೆ ಕೂಡ ವಿಫಲವಾಗಿತ್ತು. ಮತ್ತು ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಪರವಾಗಿ ಪ್ರಚಾರಕ್ಕೆ ಹೋಗೋಣ, ದೇವೇಗೌಡರು ಕೂಡ ಬರ್ತಾರೆ ಅಂತೆಲ್ಲ ಹೇಳಿದ್ರು ಕೂಡ ಚಲುವರಾಯಸ್ವಾಮಿ ಅಂಡ್ ಟೀಮ್ ಅದನ್ನ ಒಪ್ಕೊಂಡಿಲ್ಲ. ಸೊ ಹೀಗಾಗಿ ಇವತ್ತು ಕೂಡ ಸಭೆಯನ್ನ ನಡೆಸ್ತಾ ಇದ್ದಾರೆ. ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇನ್ನು ಸಿದ್ದರಾಮಯ್ಯ ಅಷ್ಟೇ ಅಲ್ಲ, ದೇವೇಗೌಡರು ಮತ್ತು ಸಿಎಂ ಕುಮಾರಸ್ವಾಮಿಗೂ ಕೂಡ ಸಣ್ಣ ಅನುಮಾನ ಶುರುವಾಗಂತಿದೆ. ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಇನ್ನೂ ಒಂದೆಜ್ಜೆ ಮುಂದೆ ಹೋಗಿ ಸುಮಾ ಈಗಾಗಲೇ ಗೆದ್ದಾಗಿದೆ, ಗೆಲುವಿನ ಅಂತರ ತಿಳಿಬೇಕಷ್ಟೇ ಅಂತ ಹೇಳಿದ್ದಾರೆ. ಆ ರೀತಿಯ ಚಕ್ರವ್ಯೂಹ ರಚನೆ ಅಂತ ಹೇಳ್ತಾರಲ್ಲ, ನಡೆಸಿದ್ದಾರೆ. ಆದರೆ ಇದೆಲ್ಲವನ್ನ ಮೆಟ್ಟಿ ನಿಲ್ತಕ್ಕಂಥ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಜನತೆ, ದುಡಿಮೆ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವರಿಗೆ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ತುಮಕೂರು ಮಹಾಜನತೆ ಡಾಕ್ಟರ್ ಪರಮೇಶ್ವರ್ ನನ್ನ ಜವಾಬ್ದಾರಿ ತಗೊಳ್ತೀನಿ, ನೀವು ಬೇರೆ ಕಡೆ ಹೋಗಿ. ಸಿದ್ದರಾಮಯ್ಯ ನೀವು ಇಬ್ಬರು ಪ್ರವಾಸ ಮಾಡಿದ್ರು, ಎಲ್ಲ ಕಡೆ ಹೋಗ್ತಾರೆ. ಆದರೆ ಸಿದ್ದರಾಮಯ್ಯ ಬಂದರೂ ಇಲ್ಲಿ ಏನು ಫಲಕಾರಿ ಆಗೋದಿಲ್ಲ ಅನ್ನೋದು ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಪಾಪ ದೂರ ಹೊರಟೋಗಿದ್ದಾರೆ. ನಿಖಿಲನ್ನ ಸೋಲಿಸೋದ್ರ ಮುಖೇನ ಕುಮಾರಸ್ವಾಮಿಗೆ ಹಕ್ಕುಭಂಗ ಮಾಡಲೇಬೇಕು ಮಂಡ್ಯ ಜಿಲ್ಲೆಯಲ್ಲಿ ಅಂತ ಪಣ ತೊಟ್ಟಿರ್ತಕ್ಕಂಥವ್ರು ಮನೆ ಬಾಗಿಲಿಗೆ. ಮಂಡ್ಯದಲ್ಲಿ 100ಕ್ಕೆ 100 ಸುಮಲತಾ ಅವರು ಗೆದ್ದಾಗಿದೆ. ಎಷ್ಟು ಅಂತರದಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು ಪ್ರಶ್ನೆ ಇದು. ಮಂಡ್ಯದಲ್ಲಿ 100ಕ್ಕೆ 100 ಸುಮಲತಾ ಅವರು ಗೆದ್ದಾಗಿದೆ. ಎಷ್ಟು ಅಂತರದಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು ಪ್ರಶ್ನೆ ಇದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಳಕಟ್ಟಿ, ಇಲ್ಲಿ ಪ್ರಮುಖವಾಗಿ ಮಂಡ್ಯದು ಎಷ್ಟೇ ಇಲ್ಲಿ ಸಭೆಗಳನ್ನ ಮಾಡಿದ್ರು ಕೂಡ ಫೇಲ್ಯೂರ್ ಆಗ್ತಾ ಇದೆ. ಇವತ್ತು ಕೂಡ ಸಭೆಯನ್ನ ಕರೆದಿದ್ದಾರೆ. ಇವತ್ತೇನಾಗ್ಬೋದು ಅಂತ, ಇವತ್ತೇನಾದ್ರೂ ಸೂತ್ರವನ್ನ ಹಿಡ್ಕೊಂಡ್ ಬಂದ್ಬಿಟ್ಟು ಸಿದ್ದರಾಮಯ್ಯನವರು ಇದಕ್ಕೆ ಒಪ್ಲೇಬೇಕು ಅಂತ ಏನಾದ್ರೂ ಅವರ ಮುಂದೆ ಬೇಡಿಕೆಯನ್ನ ಇಡುವಂತ ಸಾಧ್ಯತೆ ಇದೆಯಾ? ಪೃಥ್ವಿರಾಜ್, ಏನು ಒಂದು 2 ಮೀಟಿಂಗ್ ಅನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡ್ಯ ಕಾಂಗ್ರೆಸ್ ಮುಖಂಡರ ಕರೆದಿದ್ರು. ನಿನ್ನೆ ಕರೆದಿರ್ತಕ್ಕಂಥ ಒಂದು ಸಭೆಯಲ್ಲೂ ಕೂಡ ಅವರು ಮೇಲ್ನೋಟಕ್ಕೆ ಒಪ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಅಂದ್ರೆ ಮಂಡ್ಯದಲ್ಲಿ ಇದೇ 12ನೇ ತಾರೀಕು ಏನು ಸಿದ್ದರಾಮಯ್ಯ ಮತ್ತು ದೇವೇಗೌಡರು ಜಂಟಿಯಾಗಿ ನಿಖಿಲ್ ಪರ ಏನು ಪ್ರಚಾರ ಮಾಡ್ತಾರೆ, ಆ ಪ್ರಚಾರ ಸಭೆಯಲ್ಲಿ ಕೂಡ ಒಂದು ಏನು ಚಲುವರಾಯಸ್ವಾಮಿ ಮತ್ತು ಅಂಡ್ ಟೀಮ್ ಏನಿದೆ ಅದು ಆ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಜೊತೆಗೆ 13ನೇ ತಾರೀಕು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ KR ನಗರದಲ್ಲಿ ರಾಹುಲ್ ಗಾಂಧಿ, AICC ಅಧ್ಯಕ್ಷ ರಾಹುಲ್ ಗಾಂಧಿ ಅವರದ್ದು ಒಂದು ಬೃಹತ್ ಪ್ರಚಾರ ಸಮಾವೇಶ ಏನಿದೆ, ಆ ಸಮಾವೇಶದಲ್ಲಿ ಕೂಡ ಒಂದು ಚಲುವರಾಯಸ್ವಾಮಿ ಆಗಿರ್ಬೋದು, ನರೇಂದ್ರ ಸ್ವಾಮಿ ಮತ್ತು ರಮೇಶ್ ಬಂಡಿ ಸಿದ್ದೇಗೌಡರು ಸೇರಿದಂತೆ ಇತರೆ ಒಂದಿಷ್ಟು ಅಸಮಾಧಾನಿತ ಕಾಂಗ್ರೆಸ್ ಮುಖಂಡರು ಏನಿದ್ದಾರೆ ಅವರೆಲ್ಲರೂ ಕೂಡ ಪಾಲ್ಗೊಳ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಹೀಗಾಗಿ ಇವತ್ತು ಕೂಡ ಒಂದು ಸಭೆಯನ್ನು ಸಿದ್ದರಾಮಯ್ಯ ಕರೀತಾರೆ ಅಂತಕ್ಕಂಥ ಮಾಹಿತಿ ಇತ್ತು. ಆದ್ರೆ ಆ ಸಭೆಯನ್ನ ಕರೀತಾ ಇಲ್ಲ ಅಂತಕ್ಕಂಥದ್ದು ಕೂಡ ಇದೀಗ ಸಿದ್ದರಾಮಯ್ಯ ಒಂದು ಕಚೇರಿ ಮೂಲಗಳು ಕೂಡ ಖಚಿತಪಡಿಸಿದೆ. ಅಂದ್ರೆ ನಿನ್ನೆನೆ ಅವರು ಒಪ್ಪಿರೋದ್ರಿಂದ ಇವತ್ತು ಆ ಸಭೆಯನ್ನ ರದ್ದು ಮಾಡಲಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಚಲುವರಾಯಸ್ವಾಮಿ ಮತ್ತು ಗ್ಯಾಂಗದ್ದು ಒಂದು ಆಪಾದನೆ ಏನಿತ್ತು, ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಗಿರ್ಬೋದು, ಅವ್ರ ಕುಟುಂಬ ಆಗಿರ್ಬೋದು, ನಮ್ಮನ್ನ ಯಾರೂ ಭೇಟಿ ಮಾಡಿಲ್ಲ ಮತ್ತು ಪ್ರಚಾರಕ್ಕೆ ಬನ್ನಿ ಅಂತಕ್ಕಂಥ ಒಂದು ರಿಕ್ವೆಸ್ಟ್ ಕೂಡ ನಮ್ಮಲ್ಲಿ ಮಾಡಿಕೊಡಿಲ್ಲ. ಹೀಗಾಗಿ ನಾವು ಯಾವ ರೀತಿ ನಾವು ಪ್ರಚಾರ ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಸಿದ್ದರಾಮಯ್ಯನ ಮುಂದೆ ಇಟ್ಟಿದ್ರು. ಅಂತಿಮವಾಗಿ ಸಿದ್ದರಾಮಯ್ಯನವರು ಅದೆಲ್ಲವನ್ನ ಬದಿಗಿಟ್ಬಿಡಿ, 12ನೇ ತಾರೀಕು ಮತ್ತು 13ನೇ ತಾರೀಕು ಪ್ರಚಾರ ಸಭೆಯಲ್ಲಿ ಪಾಲ್ಗೊಳ್ಳಿ, ಮುಂದೆ ಏನಾಗುತ್ತೆ ನೋಡೋಣ ಅಂತಕ್ಕಂಥ ಒಂದು ಭರವಸೆ ಮಾತನಾಡಿದ್ರು. ಹೀಗಾಗಿ ಚಲುವರಾಯಸ್ವಾಮಿ ಮತ್ತು ತಂಡ ಏನಿದೆ ಅದು 12ನೇ ತಾರೀಕು ನಡೀತಾ ಇರ್ತಕ್ಕಂಥ ಒಂದು ಜಂಟಿ ಪ್ರಚಾರ ಸಮಿತಿ ಸಭೆಯಲ್ಲಿ ಆಗಿರ್ಬೋದು ಮತ್ತು ರಾಹುಲ್ ಗಾಂಧಿ ಸಭೆಯಲ್ಲಿ ಆಗಿರ್ಬೋದು ಪಾಲ್ಗೊಳ್ತಕ್ಕಂಥ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಆ ತೀರ್ಮಾನವನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದೆ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.